ಸ್ನೇಹಿತರೆ, ಇದು ಡಬಲ್ ಬೆಡ್ರೂಮ್ನ ಸಿಂಪಲ್ ಮನೆ. ಲೋ ಬಜೆಟ್ನಲ್ಲಿ ಮನೆ ಕಟ್ಟುವವರಿಗೆ ಇದು ಉತ್ತಮ ಪ್ಲ್ಯಾನಿಂಗ್ ಆಗಿದೆ. ನೋಡಿ, ಮನೆಯ ಮೇನ್ ಡೋರ್ ಈ ರೀತಿ ಇದೆ. ಮೇನ್ ಡೋರಿಂದ ಒಳಗೆ ಬರ್ತಿದ್ದಂಗೆ ಹಾಲ್ನಲ್ಲಿ ಟಿ ವಿ ಯೂನಿಟ್ ಸಿಂಪಲ್ ಆಗಿ ಲೋ ಬಜೆಟ್ನಲ್ಲಿ ಮಾಡಲಾಗಿದೆ. ಟಿ ವಿ ಯೂನಿಟ್ ಸಿಂಪಲ್ ಆಗಿದ್ದರೂ ಹಾಲ್ನಲ್ಲಿ ಟ್ರೆಡಿಷ್ನಲ್ ಲುಕ್ ಬಂದಿದೆ. ನೋಡಿ, ಟಿ ವಿ ಯೂನಿಟ್ಗೆ ಈ ರೀತಿ ಲೈಟಿಂಗ್ ಹಾಕಲಾಗಿದೆ. ಸೈಡ್ನಲ್ಲಿ ನೋಡಿ ಸ್ಟೆಪ್ಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಕೆಳಗಡೆ ಡ್ರಾವರ್ಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಲ್ನಲ್ಲೇ ಸೈಡಲ್ಲಿ ಪೂಜಾ ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಪೂಜಾ ರೂಮ್ ಚಿಕ್ಕದಾಗಿದ್ದರೂ ಲೇಟೆಸ್ಟ್ ಡೋರ್ ಡಿಸೈನನ್ನು ಸೆಲೆಕ್ಟ್ ಮಾಡಿದ್ರಿಂದ ತುಂಬ ಬ್ಯೂಟಿಫುಲ್ ಆಗಿ ಪೂಜಾ ರೂಮ್ ಬಂದಿದೆ. ನೋಡಿ, ಪೂಜಾ ರೂಮ್ ಡೋರ್ ಡಿಸೈನ್ ಈ ರೀತಿ ಇದೆ. ನೀವು ಮನೆ ಕಟ್ಟಬೇಕು ಎಂದುಕೊಂಡಿದ್ದಾದರೆ ಪೂಜಾ ರೂಮ್ ಡೋರ್ ಡಿಸೈನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ದೀರಾ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆ ಉಳಿದ ವಿಡಿಯೋಗಳನ್ನು ನೋಡಿ ನಿಮಗೆ ಬೇಕಾದ ಪ್ಲ್ಯಾನಿಂಗ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ಮೇನ್ ಡೋರ್ ಡಿಸೈನ್ ನೋಡಿ, ಈ ರೀತಿ ಲೇಟೆಸ್ಟ್ ಡಿಸೈನನ್ನೇ ಸೆಲೆಕ್ಟ್ ಮಾಡಿದ್ರಿಂದ ಮನೆಯ ಮುಂಭಾಗ ಕೂಡ ಟ್ರೆಡಿಷ್ನಲ್ ಆಗಿದೆ. ಹಾಗೆ ಹಾಲ್ನಿಂದ ಡೈನಿಂಗ್ ಕಡೆ ಹೋಗುವಾಗ ಸಿಂಪಲ್ ಆದ ಆರ್ಕ್ ಕೂಡ ಮಾಡಲಾಗಿದೆ. ಇನ್ನು ಹಾಲ್ನಲ್ಲಿ ಸಿಂಪಲ್ ಆದ PUP ಕೂಡ ಮಾಡಿದ್ರಿಂದ ಹಾಲ್ ತುಂಬ ಟ್ರೆಡಿಷ್ನಲ್ ಆಗಿ ಬ್ಯೂಟಿಫುಲ್ ಆಗಿ ಬಂದಿದೆ. ಹಾಲ್ನಿಂದ ಡೈನಿಂಗ್ ಏರಿಯಾ ಈ ರೀತಿ ಇದೆ. ಡೈನಿಂಗ್ ಏರಿಯಾದಲ್ಲೂ ಕೂಡ ಸಿಂಪಲ್ ಆದ PUP ಸೀಲಿಂಗ್ ಮಾಡಲಾಗಿದೆ. ಡೈನಿಂಗ್ ಏರಿಯಾದಲ್ಲಿ ಒಂದು ವಿಂಡೋ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಡೈನಿಂಗ್ಗೆ ಅಟ್ಯಾಚ್ ಆಗಿ ಕಿಚನ್ ಏರಿಯಾ ಈ ರೀತಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಕಿಚನ್ ಆ್ಯಂಡ್ ಡೈನಿಂಗ್ ದೊಡ್ಡದಾದ ಏರಿಯಾ ಸಿಗೋ ಥರನೇ ಪ್ಲ್ಯಾನಿಂಗ್ ಮಾಡಲಾಗಿದೆ. ಡೈನಿಂಗಲ್ಲಿ ಸೈಡಲ್ಲಿ ನೋಡಿ ಕೈ ತೊಳೆಯುವ ಬೇಸಿನ್ ಏರಿಯಾವನ್ನು ಈ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು ಕಿಚನ್ ಆ್ಯಂಡ್ ಡೈನಿಂಗ್ ಮಧ್ಯದಲ್ಲಿ ಈ ರೀತಿ ಟೇಬಲ್ ರೀತಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಕಿಚನಲ್ಲಿ ಕಿಚನ್ ಸ್ಟ್ಯಾಂಡ್ ನೋಡಿ ಈ ರೀತಿ ಸಿಂಪಲ್ ಆಗೇ ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಸೈಡಲ್ಲಿ ನೋಡಿ ಗ್ರೈಂಡರ್ ಇಡುವುದಕ್ಕೂ ಪ್ಲ್ಯಾನಿಂಗ್ ಮಾಡಲಾಗಿದೆ. ನೋಡಿ, ಕಿಚನಲ್ಲಿ ಕೂಡ ಒಂದು ವಿಂಡೋ ಇಟ್ಟಿದ್ರಿಂದ ಗಾಳಿ ಬೆಳಕಿನ ಹರಿವು ಚೆನ್ನಾಗಿ ಬರುತ್ತೆ. ಹಾಗೆ ಕಿಚನ್ನಿಂದ ಡೈನಿಂಗ್ ಏರಿಯಾ ಈ ರೀತಿ ಕಾಣುತ್ತೆ. ನೋಡಿ, ಕಿಚನಲ್ಲಿ ಮಾಡಿಟ್ಟ ಅಡುಗೆಯನ್ನು ಇದರ ಮೇಲ್ಗಡೆ ಇಟ್ಟು ಡೈನಿಂಗ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಇದಂತೂ ಉತ್ತಮ ಐಡಿಯಾವಾಗಿದೆ. ಹಾಗೆ ಡೈನಿಂಗಿಂದ ಒಂದು ಬೆಡ್ರೂಮ್ ಸಿಗುತ್ತೆ. ಈ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಆಗಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇದಕ್ಕೆ 2 ವಿಂಡೋಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಈ ಬೆಡ್ರೂಮಲ್ಲಿ ವಾರ್ಡ್ರೋಬನ್ನು ಈ ರೀತಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಮೇಲ್ಗಡೆ ಸ್ಟೋರೇಜ್ ಮಾಡಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಸೈಡಲ್ಲಿ ನೋಡಿ ಸ್ಟೆಪ್ಗಳನ್ನು ಇಟ್ಟು ಶೋಗಳನ್ನು ಇಟ್ಕೊಳ್ಬೋದು. ಮೊಬೈಲ್ ಚಾರ್ಜರ್ ಕೂಡ ಹಾಕ್ಕೊಳ್ಬೋದು. ಹಾಗೆ ವಾರ್ಡ್ರೋಬ್ಗೆ ನೋಡಿ ಸ್ಲೈಡಿಂಗ್ ಡೋರನ್ನು ಸೆಲೆಕ್ಟ್ ಮಾಡಿದ್ರಿಂದ ಪ್ಲೇಸ್ ಕೂಡ ಉಳಿಸ್ಕೊಳ್ಬೋದು. ಬೆಡ್ರೂಮ್ ಚಿಕ್ಕದಾಗಿದ್ದರೂ ವಾರ್ಡ್ರೋಬ್ಗೆ ಸ್ಲೈಡಿಂಗ್ ಡೋರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ವಾರ್ಡ್ರೋಬ್ ಈ ರೀತಿ ಇದೆ. ಸಿಂಪಲ್ ಆಗಿ ಸ್ಟೆಪ್ಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಒಳಗಡೆ 2 ಡ್ರಾವರ್ಗಳಿಗೆ ಲಾಕರ್ ಕೂಡ ಹಾಕಲಾಗಿದೆ. ಹಾಗೆ ಇದು ಸ್ಟಡಿ ಟೇಬಲ್. ಬೆಡ್ರೂಮಲ್ಲಿ ಸ್ಟಡಿ ಟೇಬಲ್ ಈ ರೀತಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಬಾತ್ರೂಮ್ ಪಕ್ಕದಲ್ಲಿ ಮೇಕಪ್ ಟೇಬಲ್ ಏರಿಯಾ ಈ ರೀತಿ ಇದೆ. ನೋಡಿ, ಸಿಂಪಲ್ ಆಗಿ ಸ್ಟೆಪ್ಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇದರಲ್ಲಿ ಮೇಕಪ್ ಬಾಕ್ಸ್ಗಳನ್ನು ಇಟ್ಕೊಳ್ಬೋದು. ಕೆಳಗಡೆ ಒಂದು ಡ್ರಾವರ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಅಟ್ಯಾಚ್ ಬಾತ್ರೂಮ್ ಏರಿಯಾ ಈ ರೀತಿ ಇದೆ. ನೋಡಿ, ಮೇಲ್ಗಡೆ ಶವರ್ ನಲ್ಲಿಗಳನ್ನು ಇಟ್ಟು ಈ ರೀತಿ ಚಿಕ್ಕದಾಗಿ ಸಿಂಪಲ್ ಆಗಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಬಾತ್ರೂಮ್ಗೆ ಫೈಬರ್ ಡೋರ್ಗಳನ್ನು ಸೆಲೆಕ್ಟ್ ಮಾಡಲಾಗಿದೆ. ಬೆಡ್ರೂಮ್ಗೆ ವುಡನ್ ಡೋರನ್ನು ಸಿಂಪಲ್ ಆಗಿ ಸೆಲೆಕ್ಟ್ ಮಾಡಲಾಗಿದೆ. ನೋಡಿ, ಇನ್ನೊಂದು ಬೆಡ್ರೂಮ್ ಡೋರ್ ಈ ರೀತಿ ಇದೆ. ಸಿಂಪಲ್ ಆಗಿದೆ, ವುಡನ್ ಡೋರ್. ಹಾಗೆ ಈ ಬೆಡ್ರೂಮ್ ಚಿಕ್ಕದಾಗಿದ್ದು ಸಿಂಪಲ್ ಆಗಿದೆ. ಈ ಬೆಡ್ರೂಮ್ಗೆ ಒಂದು ವಿಂಡೋ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಮನೆಗೆ ಪೇಂಟ್ ಮಾಡುವಾಗ ಆದಷ್ಟು ಲೈಟ್ ಕಲರನ್ನೇ ಸೆಲೆಕ್ಟ್ ಮಾಡೋದ್ರಿಂದ ಮನೆ ಕೂಡ ದೊಡ್ಡದಾಗಿ ಕಾಣುತ್ತದೆ. ಹಾಗೆ ಡೈನಿಂಗಿಂದ ವಾಶ್ರೂಮ್ ಕಡೆ ಹೋಗುವಾಗ
ಇಲ್ಲೊಂದು ಪ್ಯಾಸೇಜ್ ರೀತಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಪ್ಯಾಸೇಜ್ ಏರಿಯಾ 3 ಫೀಟ್ ಇದೆ. ನೋಡಿ, ಈ ಬಾತ್ರೂಮ್ ಕೂಡ ಚಿಕ್ಕದಾಗಿದ್ದು ಇದರಲ್ಲೇ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮನ್ನು ಮಾಡಲಾಗಿದೆ. ನೋಡಿ, ಈ ರೀತಿ ಇದೆ. ಇಲ್ಲಿ ಪುಷ್ ಮಾಡಲಿಕ್ಕೆ ಈ ರೀತಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಒಂದು ಚಿಕ್ಕ ವಿಂಡೋ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಶವರ್ ಕೂಡ ಇಡಲಾಗಿದೆ. ಸೈಡಲ್ಲಿ ಸೋಪ್ಗಳನ್ನು ಇಡೋದಕ್ಕೆ ಕಾರ್ನರ್ ಸೆಲ್ಫ್ಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ನೋಡಿ, ಇದು ಚಿಕ್ಕದಾದ ಬಾತ್ರೂಮ್ ಆಗಿದೆ. ಹಾಗೆ ಈ ಕಡೆ ಟಾಯ್ಲೆಟ್, ಇಂಡಿಯನ್ ಟಾಯ್ಲೆಟನ್ನು ಸೆಲೆಕ್ಟ್ ಮಾಡಲಾಗಿದೆ. ನೋಡಿ, ಇದು ಚಿಕ್ಕದ ಜಾಗದಲ್ಲಿ ಸಿಂಪಲ್ ಆಗಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ನೋಡಿ, ನೀವೇನಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋದಲ್ಲಿನ ಕೆಲವೊಂದು ಪ್ಲ್ಯಾನಿಂಗ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು.